ಬಹಳ ವರ್ಷಗಳಿಂದ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಮದುವೆ ಆಗ್ತಾರೆ ಅನ್ನುವಂತ ಸುದ್ದಿ ವೈರಲ್ ಆಗಿತ್ತು. ಇದೀಗ ಫೈನಲಿ ತೆಲುಗು ನಟ ವಿಜಯ್ ದೇವರಕೊಂಡ ಹಾಗೂ ಕೊಡಗಿನ ಚೆಲುವೆ ರಶ್ಮಿಕಾ ಮಂದಣ್ಣ ಮದುವೆ ಸಡಗರ ಸಂಭ್ರಮದಿಂದ ನೆರವೇರಿದೆ. ರಾಜಸ್ಥಾನದ ಉದಯಪುರದ ಐಷಾರಾಮಿ ರೆಸಾರ್ಟ್ನಲ್ಲಿ ಕೆಲವು ಆಪ್ತರ ಸಮ್ಮುಖದಲ್ಲೇ ಮದುವೆ ನೆರವೇರಿದೆ. ಮನೆಯಲ್ಲಿ ಯಾರು ಕೂಡ ಈ ಮದುವೆಗೆ ಬರ್ತಾರೋ ಬರಲ್ವೋ ಅನ್ನುವಂಥ ಪ್ರಶ್ನೆ ಇತ್ತು. ಯಾರಿಗೆ ಕರೆದಿಲ್ಲ ಅಂತ ಎಲ್ಲ ಮನೆಯಲ್ಲೂ ಡಿಸ್ಕಸ್ ಆಗ್ತಿತ್ತು. ಆದರೆ ತಮಗೆ ಬೇಕಾದವರನ್ನ ಮಾತ್ರ, ತಮ್ಮ ಆಪ್ತರನ್ನ ಮಾತ್ರ ಮದುವೆ ಕರೆಯಲಾಗಿತ್ತು. ಮದುವೆ ಮನೆಯಲ್ಲಿ ಯಾರೊಬ್ಬರು ಫೋಟೋ ವಿಡಿಯೋ ಹಂಚಿಕೊಳ್ಳದಂತೆ ಜೋಡಿ ಹೇಳಿತ್ತು. ಮಾಧ್ಯಮದವರೆಗೂ ರೆಸಾರ್ಟ್ ಒಳಗೆ ಪ್ರವೇಶ ಇರಲಿಲ್ಲ. ಆದರೆ ಇದೀಗ ಸ್ವತಃ ನವ ವಧುವರರೇ ವಿಜಯ್ ಹಾಗೂ ರಶ್ಮಿಕಾ ತಮ್ಮ ಮದುವೆಗೆ ಸುಂದರ ಫೋಟೋಗಳನ್ನು ಹಂಚಿಕೊಂಡಿದ್ದೇ ತಡ ಲಕ್ಷ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ಬಂದಿದೆ. ಅಂದ್ರೆ ಇವರಿಬ್ಬರ ಮದುವೆಗಾಗಿ ತುಂಬಾ ದಿನಗಳಿಂದ ಕಾಯ್ತಾ ಇದ್ದವರಿಗೆ ಫೋಟೋ ನೋಡಿ ಸುಗ್ಗಿ ಸಂಭ್ರಮ ಅನಿಸಿದೆ. ಟಾಲಿವುಡ್ನ ಮೋಸ್ಟ್ ಕ್ಯೂಟ್ ಕಪಲ್ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣರ ಬಹುನಿರೀಕ್ಷಿತ ವಿವಾಹ ಮಹೋತ್ಸವ ರಾಜಸ್ಥಾನದ ಉದಯಪುರದಲ್ಲಿ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಈಗಾಗಲೇ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಮುಗಿದಿದ್ದು, ಈ ರಾಯಲ್ ವೆಡ್ಡಿಂಗಿಗೆ ಸಾಕಷ್ಟು ಮಂದಿ ಬಂದಿದ್ರು. ಯಾರೆಲ್ಲ ಹೋಗಿದ್ರು, ಕನ್ನಡದ ಯಾವೆಲ್ಲ ನಟರಿಗೆ ಆಹ್ವಾನ ಇತ್ತು, ಊಟದ ವ್ಯವಸ್ಥೆ ಹೇಗಿತ್ತು, ಎಷ್ಟು ಕೋಟಿ ಖರ್ಚು ಮಾಡಿದ್ರು ಅನ್ನುವಂಥ ಚರ್ಚೆಗಳು ಇದೀಗ ಹುಟ್ಟುಕೊಂಡಿದೆ. ಮದುವೆಗೂ ಮುನ್ನ ಫೆಬ್ರವರಿ 25ರ ರಾತ್ರಿ ನಡೆದಂತ ಸಂಗೀತ ಹಾಗೂ ನೈಟ್ ಪಾರ್ಟಿಯಲ್ಲಿ ವಿಜಯ್ ಮತ್ತು ರಶ್ಮಿಕಾ ಅವರ ಅತ್ಯಾಪ್ತರು ಮಾತ್ರ ಭಾಗಿಯಾಗಿದ್ರು. ಟಾಲಿವುಡ್ ನಿರ್ದೇಶಕರಾದ ತರುಣ್ ಭಾಸ್ಕರ್, ಶಿವ ನಿರ್ಮಾಣ, ವಂಶಿ ಇವರೆಲ್ಲ ಭಾಗಿಯಾಗಿದ್ರು. ಅನಿಮಲ್ ಖ್ಯಾತಿಯ ಸಂದೀಪ್ ರೆಡ್ಡಿ ವಂಗ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ರಶ್ಮಿಕಾ ಅವರ ಆಪ್ತ ಸ್ನೇಹಿತರಾದ ನಟ ರಾಹುಲ್ ರವೀಂದ್ರನ್, ನಟಿ ಆಶಿಕಾ ರಂಗನಾಥ್ ಸೇರಿದಂತೆ ಕೆಲವು ಸೆಲೆಬ್ರಿಟಿಗಳು ಭಾಗಿಯಾಗಿದ್ರು. ಎರಡೂ ಸಂಪ್ರದಾಯ ಡಬಲ್ ಧಮಾಕ. ಇದು ನೋಡುಗೋರಿಗೆ ಖುಷಿಯಾಗಿದೆ. ಬೆಳಗ್ಗೆ 9ರಿಂದ 10 ಗಂಟೆಯ ಶುಭ ಮುಹೂರ್ತದಲ್ಲಿ ವೇದ ಮಂತ್ರಗಳ ಘೋಷಣೆಯೊಂದಿಗೆ ಅಪ್ಪಟ ತೆಲುಗು ಹಿಂದೂ ಸಂಪ್ರದಾಯದಂತೆ ವಿಜಯ್ ರಶ್ಮಿಕಾ ಮದುವೆ ನೆರವೇರಿದ್ರೆ, ಸಂಜೆ ಕೂರ್ಗು ಶೈಲಿಯಲ್ಲಿಗೆ ಮದುವೆ ಶಾಸ್ತ್ರಗಳು ನಡೆದಿದೆ. ಕೊಡವ ಶೈಲಿಯ ಸಾಂಪ್ರದಾಯಿಕ ಉಡುಗೆಯಲ್ಲಿ ಈ ಜೋಡಿ ಮಿಂಚಿದ್ದು, ಎರಡೂ ಕುಟುಂಬಗಳ ಸಾಂಸ್ಕೃತಿಕ ಗೌರವ ಏನಿದೆ ಅದನ್ನ ಎರಡೂ ಕುಟುಂಬದವರು ಪರಸ್ಪರ ನೀಡ್ಕೊಂಡಿದ್ದಾರೆ. ಒಂದ್ ಕಡೆಯಲ್ಲಿ ತೆಲುಗು ಶೈಲಿ, ಇನ್ನೊಂದು ಕಡೆಯಲ್ಲಿ ಕೊಡವ ಶೈಲಿ. ಎರಡೂ ಕುಟುಂಬಗಳಿಗೂ ಬೇಸರ ಆಗಬಾರ್ದು, ಎರಡೂ ಕುಟುಂಬಗಳು ಒಗ್ಗಟ್ಟಾಗಿರ್ಬೇಕು, ಒಂದಾಗಿರ್ಬೇಕು, ಎರಡೂ ಕುಟುಂಬಗಳ ಸಂಪ್ರದಾಯ ಪಾಲನೆ ಆಗಬೇಕು ಅಂತ ಮದುವೆಗಿಂತ ಮುಂಚಿತವಾಗಿ ಮಾತುಕತೆ ಆಗಿತ್ತು. ಅದರಂತೆಯೇ ತೆಲುಗು ಮತ್ತು ಕೊಡವ ಎರಡೂ ಕುಟುಂಬ ಎರಡೂ ಸಂಪ್ರದಾಯವನ್ನ ಫಾಲೋ ಮಾಡಿದ್ದು ಬಹಳ ಖುಷಿಯಾಗಿದೆ. ಇನ್ನು ಮದುವೆ ಎಂದ ತಕ್ಷಣ ಮೊದಲು ನೆನಪಾಗೋದೇ ಊಟ. ಈ ರಾಯಲ್ ವೆಡ್ಡಿಂಗ್ ನ ಫುಡ್ ಮೆನು ಕೂಡ ಅದೇ ರೇಂಜ್ ನಲ್ಲಿ ಇತ್ತು. ಎರಡೂ ರಾಜ್ಯಗಳ ಸಂಸ್ಕೃತಿಯನ್ನ ಬಿಂಬಿಸುವಂತ ಖಾದ್ಯಗಳೇ ಇದ್ವು. ಹೌದು, ತೆಲಂಗಾಣ ಸ್ಪೆಷಲ್ ಪಕ್ಕ ತೆಲಂಗಾಣ ಶೈಲಿಯ ಮಟನ್ ಬಿರಿಯಾನಿ ಹಾಗೂ ವಿವಿಧ ಚಿಕನ್ ಖಾದ್ಯಗಳು. ಕರ್ನಾಟಕ ಸ್ಪೆಷಲ್ ಕರುನಾಡಿನ ಫೇಮಸ್ ಬಿಸಿಬೇಳೆ ಬಾತ್. ಇನ್ನು ಕೂರ್ಗ್ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಅಲ್ಲಿನ ಫುಡ್. ಎಲ್ಲ ಕಡೆಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿನ ಫುಡ್. ಹಾಗಾಗಿ ಕೂರ್ಗ್ ಸ್ಟೈಲ್ ಇತ್ತ ಅಂದ್ರೆ ಹೌದು ಇತ್ತು. ರಶ್ಮಿಕಾ ಅವರ ಕೊಡವ ಸಂಪ್ರದಾಯದಂತೆ ವಿಶೇಷವಾದ ಪೋರ್ಕ್ ಕರಿಯನ್ನ ಅತಿಥಿಗಳಿಗೆ ಬಡಿಸಲಾಗ್ತಿದೆ ಅನ್ನೋ ಸುದ್ದಿ ಮೊದಲೇ ವೈರಲ್ ಆಗಿತ್ತು. ಇದರ ಜೊತೆಗೆ ಟಾಲಿವುಡ್ ಸೆಲೆಬ್ರಿಟಿಗಳಿಗಾಗಿ ಕಾಂಟಿನೆಂಟಲ್ ಹಾಗೂ ಸ್ಥಳೀಯ ಖಾದ್ಯಗಳ ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಆಮೇಲೆ ಈ ಮದುವೆ ಆಗಿದ್ದಂತ ರೆಸಾರ್ಟ್ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆದಂತ ರೆಸಾರ್ಟ್. ಸಾಮಾನ್ಯ ಜನರೇ ಈಗ ರೆಸಾರ್ಟ್ನಲ್ಲಿ ಮದುವೆ ಆಗ್ತಾರೆ. ಅಂಥದ್ರಲ್ಲಿ ಇವರು ಸೆಲೆಬ್ರಿಟಿಗಳು, ಅದಲ್ಲದೆ ದೊಡ್ಡ ಸೆಲೆಬ್ರಿಟಿಗಳು. ಬಾಲಿವುಡ್, ಕಾಲಿವುಡ್, ಹಾಲಿವುಡ್, ಟಾಲಿವುಡ್ ಎಲ್ಲರಲ್ಲೂ ಕೂಡ ಈ ಜೋಡಿ ಫೇಮಸ್ಸು. ಮತ್ತೆ ಎರಡೂ ಫ್ಯಾಮಿಲಿಯೂ ಕೂಡ ಒಳ್ಳೆಯ ಫ್ಯಾಮಿಲಿ. ಹಾಗಾಗಿ ಮದುವೆ ಹೀಗೆ ಆಗಬೇಕು, ಹೀಗೆ ನೆರವೇರಬೇಕು ಅನ್ನೋದು ಮೊದಲೇ ಮುಂಚಿತವಾಗಿ ಪ್ಲಾನ್ ಇತ್ತು. ಈ ರೆಸಾರ್ಟ್ ಬಗ್ಗೆ ಕೇಳಿ ತುಂಬಾ ಜನ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟು ದೊಡ್ಡ ರೆಸಾರ್ಟ್ನಲ್ಲಿ ಮದುವೆ ಆಗಿದ್ದಾರಾ ಅಂತ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾರೆ. ಉದಯಪುರದಿಂದ 25 ಕಿಲೋಮೀಟರ್ ದೂರದಲ್ಲಿದ್ದ ಅತ್ಯಂತ ವಿಶೇಷವಾದ ಐಟಿಸಿ ಮೆಮೆಂಟೋಸ್ ರೆಸಾರ್ಟ್ನಲ್ಲಿ ವಿರೋಶ್ ಮದುವೆ ಆಗಿದ್ದು, ಈ ಡೆಸ್ಟಿನೇಷನ್ ವೆಡ್ಡಿಂಗಿಗಾಗಿ ಇಡೀ ರೆಸಾರ್ಟ್ ಅನ್ನೇ ಬುಕ್ ಮಾಡಲಾಗಿತ್ತು. ಇಲ್ಲಿನ ಒಂದು ಕೊಠಡಿಯ ಒಂದು ರಾತ್ರಿಯ ಬಾಡಿಗೆಗೆ ಬರೋಬ್ಬರಿ 20,000ದಿಂದ 70,000 ರೂಪಾಯಿಗಳಷ್ಟು ಇದೆ. ಒಂದು ದಿನ ಅಲ್ಲಿ ಸಾಮಾನ್ಯ ವ್ಯಕ್ತಿಗಳು ಸ್ಟೇ ಆಗಬೇಕು ಅಂತಂದ್ರೆ ಹತ್ರ ಊಟ, ತಿಂಡಿ, ಸ್ಟೇ ಅಂತ 1 ಲಕ್ಷದವರೆಗೂ ಖರ್ಚಾಗತ್ತೆ. ಆ ಇಡೀ ರೆಸಾರ್ಟ್ ಅನ್ನ ಬುಕ್ ಮಾಡಲಾಗಿತ್ತು ತಮ್ಮ ಪ್ರೈವಸಿಗಾಗಿ. ಯಾರು ಬರದಂತೆ, ಯಾರು ಮೊಬೈಲ್ ಬಳಕೆ ಮಾಡದಂತೆಗೆ ಎಲ್ಲರೂ ಕಂಫರ್ಟೇಬಲ್ ಆಗಿ ಇರಬೇಕು ಅಂತ ಅದೇ ರೆಸಾರ್ಟ್ ಅನ್ನ ಮುಂಚಿತವಾಗಿಯೇ ರಶ್ಮಿಕಾ ಮತ್ತು ವಿಜಯ್ ನೋಡ್ಕೊಂಡೇ ಬುಕ್ ಮಾಡಿದ್ರು. ಅಲ್ಲಿನ ಸಿಬ್ಬಂದಿಗಳಿಗೂ ಕೂಡ ವಾರ್ನ್ ಮಾಡಲಾಗಿತ್ತು, ಮೊಬೈಲ್ ಬಳಕೆ ಮಾಡಬಾರ್ದು, ಫೋಟೋ ವಿಡಿಯೋಸ್ಗಳನ್ನು ತೆಗಿಬಾರ್ದು, ಇದು ಪಕ್ಕ ಪ್ರೈವಸಿ ಮದುವೆ ಅನ್ನೋದನ್ನ ಹೇಳ್ಕೊಡಲಾಗಿತ್ತು. ಖಾಸಗಿ ಹೆಲಿಪ್ಯಾಡ್ ಹೊಂದಿರುವಂತಹ ಈ ರೆಸಾರ್ಟ್ ಸುತ್ತಲೂ ಹಾಗೂ ಉದಯಪುರ ವಿಮಾನ ನಿಲ್ದಾಣದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿತ್ತು. ಮದುವೆಯಲ್ಲಿ ಪ್ರತಿಯೊಂದು ಸಣ್ಣ ವಿಚಾರದ ಬಗ್ಗೆಯೂ ಕಾಳಜಿ ವಹಿಸಲಾಗಿತ್ತು. ಅತಿಥಿಗಳಿಗೆ ನೀಡುವ ನ್ಯಾಪ್ಕಿನ್ಗಳ ಮೇಲೂ ಕೂಡ ವಿರೋಶ್ ಅಂತಾನೆ ಎಂಬ್ರಾಯ್ಡರ್ ಅನ್ನ ಮಾಡಿಸಲಾಗಿತ್ತು. ಮದುವೆಗೆ ಊಟಕ್ಕೆ ಯಾವ ಪ್ಲೇಟು, ಯಾವ ಕರ್ಚೀಫು, ಯಾವ ಗ್ಲಾಸು ಹೇಗೆ ಬಳಸಬೇಕು, ಯಾವ ರೀತಿ ಬಳಸಬೇಕು, ಅದ್ರಲ್ಲಿ ಹೇಗೆ
ಹೆಸರು ಹೈಲೈಟ್ ಆಗಬೇಕು, ಇಡೀ ಮದುವೆ ವಿಶೇಷತೆ, ಇಡೀ ಮದುವೆಯಲ್ಲಿ ಯಾವ ರೀತಿಯಾಗಿ ಗೆದ್ದು ಕಾಣಬೇಕು ಎಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಪ್ಲ್ಯಾನ್ಡ್ ಆಗಿ ಮಾಡಲಾಗಿತ್ತು. ಇನ್ನು ಉದಯಪುರದಲ್ಲಿ ಆಪ್ತರಿಗಾಗಿ ಮಾತ್ರ ಮದುವೆ ನಡೀತಾ ಇದ್ದು ಮುಂಬರುವ ಮಾರ್ಚ್ 4ರಂದು ಹೈದರಾಬಾದ್ನ ಖ್ಯಾತ ತಾಜ್ ಕೃಷ್ಣ ಹೋಟೆಲ್ನಲ್ಲಿ ಚಿತ್ರರಂಗದ ಗಣ್ಯರು, ರಾಜಕಾರಣಿಗಳು ಹಾಗೂ ವಿವಿಐಪಿಗಳಿಗೆ ಅದ್ದೂರಿ ಆರತಕ್ಷತೆ ರಿಸೆಪ್ಷನ್ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸೊ ಈ ವಿಚಾರ ಇದೀಗ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಗಂಡ ಹೆಂಡತಿ ಇಬ್ರು ತಮ್ಮ ಮದುವೆಯ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲೂ ರಶ್ಮಿಕಾ ಭಾವುಕರಾಗಿ ಬರೆದುಕೊಂಡಿದ್ದಾರೆ, ನನಗೆ ನಿನ್ನನ್ನು ಮದುವೆ ಆಗೋದಕ್ಕೆ ನಿನ್ನ ಹೆಂಡತಿ ನಾನು ಅಂತ ಹೇಳಿಕೊಳ್ಳೋದಕ್ಕೆ ಖುಷಿ ಆಗತ್ತೆ. ಹಾಯ್ ಮೈ ಲವ್ಸ್, ನನ್ನ ಗಂಡ ಮಿಸ್ಟರ್ ವಿಜಯ್ ದೇವರಕೊಂಡ ಅವರನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನನಗೆ ಕಲಿಸಿಕೊಟ್ಟಂತ ವ್ಯಕ್ತಿಯವರು. ನೆಮ್ಮದಿಯಿಂದ ಇರುವುದು ಯಾಕಂದ್ರೆ ಹೇಗಿರತ್ತೆ ಅಂತ ತೋರಿಸಿಕೊಟ್ಟವರು ಇವರು. ದೊಡ್ಡ ಕನಸುಗಳನ್ನು ಕಾಣುವುದು ಖಂಡಿತ ಸರಿಯಾದದ್ದು ಅಂತ ಪ್ರತಿದಿನ ಹೇಳುತ್ತಾ ನನ್ನ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿನದನ್ನು ಸಾಧಿಸೋಕೆ ನನ್ನನ್ನು ಪ್ರೇರೇಪಿಸಿದವರು ಇವರೇ. ಯಾರು ನೋಡ್ತಾ ಇಲ್ಲ ಎಂಬಂತೆ ನನ್ನನ್ನು ಪಾಡಿಗೆ ನನಗೆ ಡ್ಯಾನ್ಸ್ ಮಾಡೋದಕ್ಕೆ ಬಿಡುವವರು ಕೂಡ ಇವರೇ ಅಂತ ಗಂಡನ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಇನ್ನು ವಿಜಯ್ ಕೂಡ ರಶ್ಮಿಕಾ ಬಗ್ಗೆ ಅದೇ ರೀತಿಯಾಗಿ ಈಕೆ ನನ್ನ ಗೆಳತಿ, ಈಕೆನೇ ನನ್ನ ಹೆಂಡತಿ ಆಗಬೇಕು ಅಂತ ಆಸೆ ಪಟ್ಟಿದ್ದೆ, ಅದರಂತೆ ಈಗ ಹೆಂಡತಿ ಆಗಿದ್ದಾಳೆ ಅಂತ ಬರ್ಕೊಂಡಿದ್ದಾರೆ. ಇಡೀ ಜೋಡಿಗೆ ಎಲ್ಲರೂ ಕೂಡ ವಿಶಸ್ ಅನ್ನು ತಿಳಿಸ್ತಾ ಇದ್ದಾರೆ.